ಇನ್ನೊಂದು ಮಾತ ಏನ್ರಿ ನೀವ್ ಏನ್ ಕೇಳ್ಬೇಕತ್ತೀರಿ ಏನ್ ಹೇಳ್ಬೇಕತ್ತೀರಿ ನಿಮ್ದು ಏನದ ಹೌದಾ ಒಟ್ಟ ನಡಿಲಿಲಿ ಒಟ್ಟ ಅದ್ ಯಾವ್ದು ಮುಚ್ಚಿಡುವಂದ ನಾ ಕೆಂಚು ಮಾಸ್ತರ್ ಕಾರ್ಯಕ್ರಮ ಮಾಡ್ದಪ್ಪ ಅಂತಂದ್ರ ಹೌದಾ ಮುಂದ್ ಬರೋ ವರ್ಷ ತನಕೂ ನೆಪ್ಪಿರ್ಬೇಕು ಎಲ್ಲಾರ ತಲೆಯಾಗಿ ಇಲ್ಲಿ ಏನ್ ಕಾರ್ಯಕ್ರಮ ನಡೆಸಿದ್ರ ಅಂತಕ್ಕಂಥದ್ದು. ಹೌದಾ ಇನ್ನೊಂದು ಮಾತ ಏನು ನಾ ಈಚ ಕಡೆ ಮಾತಾಡ್ತೀನಿ ನೀವು ಆಚೆ ಕಡೆ ಮಾತಾಡ್ತೀರಿ. ಮಾತಾಡ್ತೀರಿ ಮಾತ್ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗಿರ್ಬೇಕು ಬಾಳ ಸ್ವಲ್ಪ ಇರ್ಬೇಕು. ಒಬ್ಬೊಬ್ರಿಗೆ ಮೂರು ಸಂದ ಬರ್ಬೇಕು ಈ ಜಾಗದ ಮೇಲೆ. ಹೌದಾ ಹೌದಾ ಹೌದಲ್ಲ ಮೂರು ನಾಲ್ಕು ಬರ್ಬೇಕು. ಎಲ್ಲಾರ ಯಾವ್ರಾಗಾರ ನಾವು ಕಾರ್ಯಕ್ರಮ ಮಾಡ್ದೇವು ನೀವು ಕಾರ್ಯಕ್ರಮ ಮಾಡಿದ್ರಿ ಒಂದ್ ಸಂದ್ ಹಾಡುದು ಏನಾರ ಒಂದ್ ಸುಳ್ಳಾಗೋಳ ಹೇಳ್ಕೊತ ತಾಸಗತ್ಲೆ ಟೈಮ್ ತಗೊಂಡು ಒಂದ್ ಸಂದ್ ಹಾಡಿ ಒಂದ್ ಖಾಲಿ ಹಾಡಿ ಆರತಿ ಮಾಡುದಿಲ್ರಿ. ಇಲ್ಲಿ ಹಿಂಗಿಲ್ಲ. ಹಾ ನೀವ್ ಎಟ್ಟರೆ ಮಾತಾಡ್ರಿ ಎಟ್ಟರೆ ಬಿಡ್ರಿ ಮೂರು ಸಂದ್ ಒಂದೊಂದು ಮ್ಯಾಳಿಗೆ ಬರ್ಬೇಕು. ಹೌದಾ ಹಂಗ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕು. ಹೊತ್ತೊಂಟು ಬಾರ ಆಗಲಕ್ ಮೂರ್ ಆಗೇಬೇಕು. ಆಗೇಬೇಕು ಕೊಟ್ಟದು ಟೈಮ್ ಹಂಗದ. ಮತ್ತ ಇನ್ನೊಂದು ಮಾತ ಏನ್ರಿ ನೀವ್ ಏನ್ ಕೇಳ್ಬೇಕತ್ತೀರಿ ಏನ್ ಹೇಳ್ಬೇಕತ್ತೀರಿ ನಿಮ್ದು ಏನದ ಹೌದಾ ಒಟ್ಟ ನಡಿಲಿಲಿ ಒಟ್ಟ ಅದ್ ಯಾವ್ದು ಮುಚ್ಚಿಡುವಂದ ನಾ ಕೆಂಚು ಮಾಸ್ತರ್ ನಾ ಕಾಯ್ಕೊಂಡು ಹೋಗ್ಬೇಕು ಇರ್ರಿ. ಯಾಕತ್ ಕೇಳಿದ್ರ ಯಾಕ್ರಿಪ್ಪ ನೇರವಾಗಿ ವಿಷಯಕ್ಕೆ ನಾವು ಬರ್ಬೇಕಾಗೈತಿ. ಬರಲ್ಲ ಉಳಿದು ಗೊಳ್ಳ ಗೊಟ್ಟ ಆಯಿ ಕತಿ ಹೇಳಿ ಟೈಮ್ ಪಾಸ್ ಮಾಡುವಂಗಿಲ್ಲ. ನಾ ಮೊದಲೇ ಒಂದು ಮಾತು ಹೇಳಿನಿ ಏನತ್ತ ಏನ್ರಿ ಒಂದು 3 ಸಂದ್ ಹಾಡ್ಬೇಕಂತ ನನ್ನ ಇಚ್ಛೆ ಇತ್ತು. ಹೌದು ಇವು 3 ಆಗಂಗಿಲ್ಲ ಎಡ್ಡರೆ ಹಾಲು ಅನ್ನುವಂಗ ಬಂದದ ಈಗ. ಹಾ 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 ಈ ಪಾಳೆ ಹೌದು ಅದಕ್ಕೆ 4 ಮಾತನ್ನ ಹೇಳಿ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಹೊನ್ನಪ್ಪ ಮಾಸ್ತರ್ ಅವರು ಬಹಳ ಉತ್ತಮ ರೀತಿಯಿಂದ ಮಾತಾಡಿ ಒಂದು ವಿಷಯ ಏನಿಟ್ಟವ್ರವ್ರು ಏನಿಟ್ರಿಪ್ಪ ವಿಷಯ ಸಂಶಯದ ಪ್ರಕಾರ ಒಂದು ಮಾತನ್ನ ಕೇಳ್ಯಾರ. ಏನ್ ಕೇಳಿದ್ರು ಏನು ಮಾತು ಕೇಳ್ಯಾರಪ್ಪ ಅಂತಂದ್ರ ಏನಿಪ್ಪ ಅದು ಕೈಲಾಸದೊಳಗೆ ಅಮೋಕ್ಷದ ಮುತ್ತ ಹುಳ ಮುಟ್ಲಾರುವ ಕಪ್ಪಿ ಕಲ್ಕಾದ ಸೀತಾಳ ಹಾ ತರ್ಲಕ್ ಹೋದ ಸಮಯದೊಳಗ ಏನ್ ಹೇಗಿದ್ರಿ ಏನು ಬಾಳ್ಕಾವತಿ ಬಂದ್ರು ನೋಡು. ಹೌದು ಇದರಿಗೆ ಬಂದ್ಲು ಅವಾಗ ಅಮೋಕ್ಷದ ಮುತ್ತಿ ಆಕಿಗೆ ಹೇಳಿದ ಏನಂತ ಹೇಳಿ ಏನ್ ಹೇಳ್ತಾನಿಪ್ಪ ಮರುತು ಲೋಕದಾಗ ನಡಟ್ಟಿ ನಾಗರಾಜಗೌಡನ ಹೊಟ್ಟಿಲ ಹುಟ್ಟಿ ಬಾ ನೀನು ಹುಟ್ಟಿ ಬಾ. ಅವಾಗ ನನ್ನ ಕೂನ ಹಿಡಿ ಅಂದಿದ್ದ. ಹೌದು ಅವಾಗ ಕೂನ ಹಿಡಿದಿಲ್ಲ ಅದು ಮಾತಿ ಬೇರೆ ಆಗ್ಯದ. ಮತ್ತ ನಡಟ್ಟಿ ನಾಗರಾಜಗೌಡ ಏನು ತಪ್ಪು ಮಾಡಿದ್ದ ಕೇಳ್ತಾರ್ರಿ ಸರ್. ಇದು ಪ್ರಶ್ನೆ ಅವ್ರದು. ಹೌದು ನಾವೊಂದು ಮಾತು ಕೇಳ್ತೀನಿ ಸರ್ ನಿಮ್ಗ. ಏನ್ರಿಪ್ಪ ಅದು ಏನು ಮಾತಾತಂದ್ರ ಏನು ಬಾಳ್ಕಾವತಿ ಕೈಲಾಸದೊಳಗ ಅಮೋಘಿಸಿದ ಮುತ್ತೆ ಹುಳ ಮುಟ್ಲಾರ ಹೂವ ಹಾ ಹಾ ಕಪ್ಪು ಮುಟ್ಲಾರ ಶೀತಳ ತರ್ಲಾಕ್ ಹೋದಾಗ ಬಾಳ್ಕಾವತಿ ಬಂದು ಏನು ಮಾಡಿದಳು ಅಡ್ಡ ನಿತ್ತಳು. ಅವಾಗ ಆಕಿಗೆ ಹೇಳ್ಯಾನ ನೀ ಮರ್ತ ಲೋಕದಾಗ ಹುಟ್ಟಿ ಬಾ ಅಂತ ಹೇಳಿ. ಹೌದು ಇದು ಇಷ್ಟೇ ಗೊತ್ತದ ನಿಮಗ. ಹಾ ಹಾ ಮತ್ತ ನಾಗರಾಜಗೌಡಗೂ ಒಂದು ಮಾತು ಹೇಳ್ಯಾನಲ್ಲ ಏನ್ ಹೇಳ್ತಾನ್ರಿ ನಿಮಗ್ ಗೊತ್ತದಿಲ್ಲ ಅದು. ಇನ್ನೊಂದು ಮಾತು ಹೇಳ್ಯಾರ ಅವ್ರು ಏನತ್ತ ಏನಿಪ್ಪ ಸರ ಇದಕ್ಕೆ ಉತ್ತರ ಕೊಡ್ಬೇಕಾಗಿತ್ತಂದ್ರ ಮುಂದ ಹಿಂದ ವಿಚಾರ ಮಾಡಿ ಹೌದು ಬಾಳ ನಾ ಮಾತಿನಾಗ ಸಿಗ್ತೀನಿ ಅನ್ನುವಂಥದ್ದು ವಿಚಾರ ಮಾಡ್ಕೊಂಡೆ ಉತ್ತರ ಕೊಡ್ರಿ. ಹೌದು ಮತ್ತೊಂದು ಮಾತು ಹೇಳ್ಯಾರ ಅವರು. ಹಾ ಹಾ ಇರ್ಲಿ ಯಾಕತ್ ಕೇಳಿದ್ರ ಯಾಕ್ರಿ ಹೆಂಗ ಮಾತಾತಂದ್ರ ಹೆಂಗಪ್ಪ ಈಗ ಬಾಳ್ಕಾವತ್ತಿಗೆ ಮಾತು ಕೊಟ್ಟ ನಮೋಕ್ಷಿದ್ದ ಏನತ್ತ ಮರ್ತ ಲೋಕದಾಗ ನಡಟ್ಟಿ ನಾಗರಾಜಗೌಡನ ಹೊಟ್ಟಿಲೆ ನೀ ಹುಟ್ಟಿ ಬಾ. ಹುಟ್ಟಿ ಬಂದ ಮ್ಯಾಲ ನನ್ನ ಕೂನ ಹಿಡಿ ಅಂದಾನ. ಹೌದು ಅವಾಗ ನಾಗರಾಜಗೌಡಗೂ ಹಂಗೆ ಮಾತು ಕೊಟ್ಟಾನ. ಏನತ್ತ ಏನು ಕೊಟ್ಟನ್ರಿ ಯಾವಾಗ ನಾಗರಬಾವಿ ಶೀತಳ ತರ್ಲಕ್ ಹೋಗಿದ್ದ. ಹೌದು ಅಮೋಕ್ಷದ ಮುತ್ತೆ ಹುಳ ಮುಟ್ಲಾರ ಹೂ ಅಂದ್ರೇನು ಕಪ್ ಮುಟ್ಲಾರ ಶೀತಳ ಅಂದ್ರೇನು ಏನು ಹೊಟ್ಟೆ ಕಪ್ಪಿ ಮುಟ್ಟಿಲ್ಬಾರ್ದ ನೀರಿಗೆ. ಹಾ ಹಾ ಮತ್ತಿನ ಹೂ ತರಬೇಕಾಗಿತ್ತಂದ್ರೆ ಹೂಕ್ ಹೊಟ್ಟೆ ಹುಳ ಮುಟ್ಟಿರ್ಬಾರ್ದು. ಅಂತ ಹೂವ ತಂದು ಅಂತ ನೀರನ್ನ ತಂದು ಅಂತ ಹೂವ ಅಂತ ಶೀತಳ ತಂದು ಸೇವಾ ಮಾಡತ್ ಹೇಳಿ ಶಿವ ಪಾರ್ವತಿ ಹೇಳಿದ್ರು. ಆ ಸಮಯದಾಗ ಕೈಲಾಸದೊಳಗ ನಾಗರಬಾಯಿಗೆ ಹೋಗಿ ನಾಗರಬಾಯಿಗೆ ಹೋಗೋದಾಗ ಏನಾಗಿತ್ತಪ್ಪ ಅಂತಂದ್ರ ಅಲ್ಲಿ ಏನಾಗಿತ್ತಿಪ್ಪ 7 ಅಡಿ ಸರ್ಪ ಕಣ್ಣು ಹೋಗಿ ಬಿದ್ದಿತ್ತ ಅಲ್ಲಿ. ಹೌದು ಇವನ ಕಾಲು ಸಪ್ಲ ನೋಡ್ಕೊಂಡು ಆ ನಾಗರಾವ್ ಕೇಳ್ತದ ಏನತ್ತ ಯಾರಪ್ಪ ಪುಣ್ಯಾತ್ಮ ನೀ ಬಾಯಿ ನೀರಿಗೆ ಬಂದಿಲ್ಲ ಯಾರ ನೀ ತಂದಾಗ ನಾ ಶಿವ ಪಾರ್ವತಿಯರ ಮಗ ಅದೀನಿ ಅವ್ರ ಸೇವಕ್ ಹೋಗ್ಬೇಕಾಗ್ಯದ ಹೊಟ್ಟೆ ಕಪ್ಪು ಮುಟ್ಲಾರ ಶೀತಳ ತರಬೇಕಾಗ್ಯದ ನಾನು ಅದಕ್ಕಾಗಿ ಬಂದಿ ನನ್ನ ಕಾಲಕ್ಕ. ಏನಾದ್ರಿ ಯಪ್ಪ ಭಗವಂತ ನಾ ಕಣ್ಣು ಹೋಗಿ ಬಿದ್ದೀನೋ ಬಹಳ ವರ್ಷ ಆಗ್ಯದಿಲ್ಲಿ. ಹೌದು ನೀ ಇಂತ ದೊಡ್ಡ ಪುಣ್ಯಾತ್ಮರ ಮಗ ಅದಿ. ಹೌದಿಪ್ಪ ಹೌದು ಶಿವ ಪಾರ್ವತಿಯರ ಮಗ ಅದಿ ಅಂದಾಗ ನನ್ನ ಕಣ್ಣು ಕೊಟ್ಟು ಕಾಪಾಡ ಅಂದ ಕಾಲಕ್ಕ ಅಮೋಘಿಸಿದ ಮುತ್ತೆ ಆ ಹಾವಿನ ದ್ಯಾಡಿ ಮೇಲೆ ಕೈ ಎಳೆದಾಗ ಹೌದು ಆ ನಾಗರಾವಿಗೆ ಕಣ್ಣು ಬಂದಾವ. ಹೌದಿಪ್ಪ ಹೌದು ಅವಾಗ ತಳಗ ಹೋಗಿ ಶೀತಳ ತುಂಬ್ಕೊಂತ ಬರೋದ್ರಾಗ ಮತ್ತೊಂದು ಮಾಯಾ ರೂಪ ಮಾಡಿ ಪಾರ್ವತಿ ದೇವಿ ಏನು ಮಾಡ್ತಾಳ್ರಿ ಆ ನೀರೊಳಗ ಮತ್ತೊಂದು ಒಗದಾಗ ಅಲ್ಲಿ ಏನು ಕಪ್ಪಿ ಬಿತ್ತು ನೋಡು. ಹೌದು ಆ ಕಪ್ಪಿ ಬಿದ್ದಾಗ ಯಾವಾಗ ಈಗ ಶೀತಳಕ್ ಹುಳ ಮುಡ್ತತೆ ತಿಳ್ಕೊಂಡು ಕಪ್ಪಿ ಮುಟ್ಲಾರ ಶೀತಳ ತಿಳ್ಕೊಂಡು ಹೊಳ್ಳಿ ಬಂದ. ಹೌದು ಹೊಳ್ಳಿ ಬಂದ ಸಮಯದೊಳಗ
ಆ ಕಪ್ಪಿ ಕೇಳಿದಾಗ ನೀ ರೆಬಕಾದಾಯು ದೇವಾಗಿ ಹುಟ್ಟಿ ಬಾ ಅಂದ ಕಾಲಕ್ಕ ಆಕಿ ರೆಬಕಾ ದೇವಾಗಿ ಹುಟ್ಟಿ ಬಂದಾಳ. ಅದೇ ಇರ್ಲಿ ಬಾಳ ಕೊಟ್ಟು ಹಿಂದಿಂದ ಮುಂದಿಂದ ಹೇಳೋದು ಬೇಡ. ಇನ್ನೊಂದು ಮಾತು ಏನ್ ಹೇಳದಂದ್ರ ಏನ್ರಿಪ್ಪ ಅದು? ಹೊಳ್ಳಿ ಬರುವಾಗ ನಾಗರಾವ್ ಮತ್ತೊಂದು ಕೇಳದ. ಏನತ್ತ? ಯಪ್ಪ ಇಟ್ಟೆಲ್ಲ ಮಾಡಿದ್ಯಲ್ಲ, ಹೌದು, ನನಗ್ ಕಣ್ಣಿಲ್ಲಾರ್ದಕ್ಕಿ ಕಣ್ ಕೊಟ್ಟಿಯಪ್ಪ ಅಂತಂದ ಮೇಲೆ ನನ್ನ ಭೂಮಿ ಮೇಲೆ ನನ್ನ ಕೀರ್ತಿ ಉಳಿಸೋ ಸಮಯದೊಳಗ ಅವಾಗ ನಾಗರಾವ್ ಒಂದು ಮಾತು ಕೇಳನವ. ಏನತ್ರಿ? ಒಂದು ಮಾತನ್ನು ಕೇಳಿದಿ ನಾ ಕೊಟ್ಟಿನಿ, ಹೌದ. ಮತ್ತೊಂದು ಕೇಳ್ತಪ್ಪ ಅಂತಂದ್ರ ನೀನ್ ನಾಲಿಗೆ ಎರಡದವು ಒಂದದ ಕೇಳ್ದ. ಹೌದು. ಅವಾಗ ನಾಗರಾವಿಗೆ 2 ನಾಲಿಗೆ ಆಗ್ಯಾವ, ಅಲ್ಲಿದಿಂದ ಆಗ್ಯಾವ. ಹೌದಿಪ್ಪ. ಅಲ್ಲಿಂದ ಮುಂದೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಗದ್ರಿ? ನೀನು ನಡಟ್ಟಿ ನಾಗರಾಗೌಡ ಆಯ್ಕೆಂದ್ರ ಹುಟ್ಟಿ ಬಾ ಎಲ್ಲಿ ಶಿವಂಪುರ ಹಟ್ಟಿ ಒಳಗ ನಿನ್ನ ಮಗಳಾಗಿ ಹುಟ್ಟಿ ಬರ್ತಾಳ. ಆಕಿನ ನನಗೆ ಕೂನ ಹಿಡಿದು ಕೊಡು ಅಂತ ಹೇಳ್ಕಂದ್ರ ಹೇಳ್ಯಾನ. ಅವಾಗ ನಾಗರಾಯಗೌಡನ ಮನೆಗೆ 80 ವರ್ಷದ ಮುದುಕಾಗಿ ಅಮೋಕ್ಷದ ಹೋಗ್ಯಾನ. 80 ವರ್ಷದ ಮುದುಕಾಗಿ ಹೋದಾಗ ನಾಗರಾಯಗೌಡ ಕೂನ ಹಿಡಿಲಿಲ್ಲ. ಹೌದಿಪ್ಪ. ಅವಾಗ ಧಿಕ್ಕಾರ ಮಾಡ್ಯಾನ ತಿಳ್ಕೊಂಡಿಕಂದ್ರ ಅಲ್ಲಿ ನಾಗರಾಯಗೌಡ ತಪ್ಪು ಮಾಡ್ಯಾನ ಅಂತ ಅರ್ಥ. ಹೌದು. ಇಲ್ಲಿ ಕೈಲಾಸದೊಳಗೆ ಹೇಳ್ಯಾನ, ಹೇಳಿದ್ ಕರೆಯೋದಲ್ಲ. 7 ಅಡಿ ಸೆರಪ ಅದಿ ನೋಡು, 7 ಅಡಿ ನಡಟ್ಟಿ ನಾಗರಾಯಗೌಡ ಹುಟ್ಟಿ ಬಾ ಅಂತ ಹೇಳ್ಕಂದ್ರ ಅವ್ನು ಬಂದಿದ್ದ. ಅಲ್ಲಿ ಮಾತಿಗೆ ತಪ್ಪೇನ ತಿಳ್ಕೊಂಡಿಕಂದ್ರ ಆ ನಾಗರಾಯಗೌಡ ತಪ್ಪು ಮಾಡ್ಯಾನ ತಿಳ್ಕ ಆ ಶಾಪ್ ಕೊಟ್ಟನ್ರಿ ಸರ್. ಇದೇ ಮಾತ. ಇದಕ್ಕಾಯ್ಕಂದ್ರ ನಾಗರಾಯಗೌಡಗೆ ಶಾಪ್ ಕೊಡ್ಬೇಕಾಯ್ತು. ಹೌದಪ್ಪ. ನೀವು ಕೇಳಿದ ಪ್ರಶ್ನೆ ಏನು, ನಾಗರಾಯಗೌಡ ಏನು ತಪ್ಪು ಮಾಡಿದ ಅಂತ ಕೇಳಿರಿ. ಅಲ್ಲಿ ಕೈಲಾಸದೊಳಗೆ ಮಾತು ಕೊಟ್ಟ ಪ್ರಕಾರ ನಡಟ್ಟಿ ನಾಗರಾಯಗೌಡ ಬಾ ಹಾಗೆ ಹುಟ್ಟಿ ಬಾ ಅಂದ ನೋಡು, ಅದರ ಸಲುವಾಗಿನೇ ಅಲ್ಲಿ ಅವಂಗ ಶಾಪ್ ಕೊಡ್ಬೇಕಾಯ್ತು, ನಾಗರಾಯಗೌಡ ಕಾಡ್ಬೇಕಾಯ್ತು. ಹೌದಿಪ್ಪ. ಇದು ನಮ್ಮ ಪ್ರಶ್ನೆದ ಉತ್ತರದ. ನೀವು ಬಾಳ ಎಚ್ಚರಿಕೆ ಕೊಟ್ಟು ಮುಂದೆ ಮಾತು ಸಿಗ್ತಾವಿಲ್ಲ ನೋಡ್ಕೊಂಡು ಮಾತಾಡತ್ ಹೇಳಿರಿ. ನಮ್ಗಿಟ್ಟು ತಿಳಿದವತ್ ಹೇಳೇವು. ನಮಗಿಟ್ಟು ತಿಳಿದವತ್ತ ನಾವು ಹೇಳಿವಿ. ಇನ್ನೊಂದು ಮಾತ ಏನಿಪ್ಪ? ನಮ್ಮ ಸರಿಜೋಡಿ ಕಲಾವಿದರಾಗಿರ್ತಕ್ಕಂಥ ಹೊನ್ನಪ್ಪ ಮಾಸ್ತರ್ ಅವ್ರಿಗೆ ಒಂದು ವಿಷಯ ಕೇಳೋದದ. ಏನ್ರಿ ಅದು? ಬಹಳ ಚಂದ ವಿಷಯ. ಏನು? ನಾವ್ ಹೆಂಗ್ ಹೇಳ್ಕೊತ ಬಂದು ಬಿಡಿಸೇವ್ ನೋಡು, ಹಂಗೆ ಹೇಳ್ಕೊತ ಬಂದು ಬಿಡಿಸ್ಬೇಕು. ಹೌದು. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ? ನಾವು ನೀವು ದಿನ ಒಂದು ಊರಿಗೆ ಕೊಡೋರು, ದಿನ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹಾಡವ್ರದೀವಿ. ಕರೆಯೋದಲ್ಲ. ಅದು ಎಲ್ಲರೂ ಏನಾರು ಇರೋಲ್ಲಕ್ಕ. ನಮ್ಮ ಊರಾಗ ಮಾತ್ರ ಹಂಗಾಗಬಾರ್ದು. ನಮ್ಮೂರ್ ಜನ ಏನಂತಾರಪ್ಪ ಅಂತಂದ್ರ ಏನಂತಾರ? ದಿನ ಒಂದು ಊರಿಗೆ ಕಾರ್ಯಕ್ರಮ ಮಾಡ್ಲಕ್ ಹೋಗ್ತಾರ ಇವ್ರು, ಏನ್ ಹಾಡ್ತಾರೋ ಏನ್ ಬಿಡ್ತಾರ ಹಿಂಗದಿಲ್ಲಿ. ಹೌದಾ? ಹಂಗಾಗಬಾರ್ದಿಲ್ಲಿ. ಹೆಂಗ ನಡಿಬೇಕ್ರಿ? ನಾವ್ ಏನ್ ಆಡ್ತೇವೆ, ಏನ್ ಮಾತಾಡ್ತೇವೆ, ಎಲ್ಲಿಗೆ ಹೋಗಿ ಮುಡ್ತೇವೆ ಅನ್ನೋದು ನಮ್ಮ ಮೂರ್ ಜೈವಿಗೆ ಗೊತ್ತಾಗ್ಬೇಕಾಗ್ಯದ. ಹೌದಾ? ಅದಕ್ಕಾಗಿ ನಿಮ್ಗೆ ನಾವು ಈ ಮಾತು ಕೇಳ್ತೀವಿ. ಕೇಳ್ರಲ್ಲ. ಒಂದು ಮಾತು ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ನನ್ನಪ್ಪ ಬೀರು ದೇವರು ಹುಟ್ಟಿ ಬಂದ ಮರ್ತಕ್ಕೆ ಎದ್ರ ಸಲುವಾಗಿ? ಎದ್ರ ಸಲುವಾಗಿ? ನಾನ ಅನ್ನುವಂತ ದೈತ್ಯರನ್ನ ಮರ್ದನ ಮಾಡೋ ಸಲುವಾಗಿ ಹುಟ್ಟಿ ಬಂದನವ. ಹೌದಾ? ಹೌದಲ್ಲ? ಹೌದು. ಮರ್ದನ ಮಾಡೋ ಹುಟ್ಟಿ ಬಂದ ಸಂಬಂಧ ಏನಾಗಿದೆ? ಯಾವ ಬೆಳಗಾವಿ ಜಿಲ್ಲೆ ಜಮಖಂಡಿ ತಾಲೂಕ ಮೆಕ್ಕಿನಿತ್ತ ದೈತ್ಯ ಕ್ವಾಣೇಶ್ವರ. ಹೌದು. ದೈತ್ಯ ಕ್ವಾಣೇಶ್ವರನ ವಧ ಮಾಡೋ ಸಲುವಾಗಿ ಬೀರ್ ದೇವ್ರು ಹುಟ್ಟಿ ಬಂದಾನ. ಹೌದು. ಅವನು ವಧ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಏನು ಮಾಡ್ಯಾನ ಅಂತ ಕೇಳಿದ್ರ ನಾಡಿಗೆ ಮೊದಲ ನಾಗ್ತಾಣ. ಹೌದು. ನಾಗರ ಮರಿ ಏರಿ ನೋಡ್ಯಾನತ್ತ, ಮರ ಏರಿ. ಎಲ್ಲಿ? ನಾಗಟಣದಾಗ. ನಾಗಟಣದಾಗ ಏರಿ ಮರ ಏರಿ ನೋಡ್ಯಾನ. ಹೌದು. ಅವ ದೈತ್ಯಲ್ಲಿ ಮಿಕ್ಕಿ ನಿಂತಿದ್ದ. ಕ್ವಾಣೇಶ್ವರ ದೈತ್ಯಲ್ಲಿ ಮಿಕ್ಕಿ ನಿಂತಿದ್ದ ಜಮಖಂಡಿ ನಾಡಿನೊಳಗೆ. ಹೌದು. ಹೌದಲ್ಲ? ಇಲ್ಲೇ ನಿತ್ಯ ಅಲ್ಲಿ ನೋಡ್ಯಾನತ್ತ. ಅದಿರ್ಲಿ, ಅವ ಕ್ವಾಣೇಶ್ವರ ದೈತ್ಯ ಉಸುಲು ಬಿಟ್ಟಪ್ಪ ಅಂತಂದ್ರ 12 ಹರದರಿ ಹೊರಗೆ ಹೋಗ್ತಿತ್ತ, 12 ಹರದರಿ ಒಳಗೆ ಬಂದು ಬಾಯಾಗಿ ಬೀಳ್ತಿತ್ತ. ಹೌದು. ಇದು ನನಗೇನು ಗೊತ್ತಿಲ್ಲ, ಇಷ್ಟು ಹೇಳ್ತಾರ. ಅದು ಎಷ್ಟರ ಮಟ್ಟಿಗೆ ಕರೆಯೋದೋ ಸುಳ್ಳೋದೋ ನನಗ್ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆ ನಿಮಗ್ ಕೇಳೋದು ಅಷ್ಟೇ, ಬಾಳ ಮಾತಾಡ್ಲಾರ್ದೆ. ಹೌದು. ಒಂದು ಮಾತೇನು ಕೇಳದಪ್ಪ ಅಂತಂದ್ರ ಏನಿಪ್ಪ? ಕ್ವಾಣೇಶ್ವರ ದೈತ್ಯನ ವಧ ಮಾಡ್ಬೇಕಂತೇಳಿ ಬೀರ್ ದೇವ್ರ ಪಣ ತೊಟ್ಟ. ಅವೆಲ್ಲ ಸರ್ವ ಸಾಹಿತ್ಯ ಸಾಮಾನುಗಳು ಬೇಕಾದವಲ್ಲ ವಧ ಮಾಡ್ಲಕ್ ಕ್ವಾಣೇಶ್ವರ ದೈತ್ಯನ. ಹೌದು. ವಧ ಮಾಡೋ ಸಮಯದಾಗ ಏನೇನು ಸಾಮಾನು ಬೇಕಾಗಿದ್ದ ಅವಂಗ? ಏನೇನಿಪ್ಪ? ರೊಮ್ಮದ ಚೂರಿ, ವಾಯುಗಂಗಳ, ಪಂಚಡಾಂಗಿ ಅನ್ನುವಂತ 3 ಸಾಮಾನುಗಳು ಬೇಕಾದವು. ಹೌದು. ಅವು ಎಲ್ಲಿ ತಯಾರಾಗಬೇಕಾಗಿದ್ದು? ಎಲ್ಲಿ? ಮುಂಗಿ ಪಟ್ಟಣದ ಕಂಬರ ಕಾಳಣ್ಣನ ಕುಲಿಮಿ ಒಳಗೆ ತಯಾರಾಗಬೇಕಿದ್ದವು. ಹೌದಾ? ಕಾಳಣ್ಣನ ಕುಲಿಮಿ ಒಳಗ ಸಾಮಾನುಗಳು ಬೇಕಾಗಿದ್ದು. ಹೌದಪ್ಪ. ಹೋಗಿ ಬೀರ್ ದೇವ್ರ ಸಾಮಾನು ಮಾಡ್ಲಕ್ ತಯಾರಾದ. ಮುಂದೇನಾಗ್ಯದ್ರಿ? ಅವು ಸಾಮಾನುಗಳು ತಯಾರು ಮಾಡ್ಲಕ್ ಹೋದ್ ನೋಡು, ಹೌದು, ಒಟ್ಟೆ ಸಾಮಾನುಗಳು ತಯಾರಾಗಲಿಲ್ಲ. ಅವು ಸಾಮಾನುಗಳು ತಯಾರಾಗಲಿಲ್ಲ. ದೇವರುಗಳಿಗೆ ಬಪ್ಪನ ಗೆಳೆಯ ಇದ್ದ. ಹೌದು. ಬೀರ್ ದೇವ್ರ ಗೆಳೆಯ ಇದ್ದ. ಹೌದು. ಬೀರ್ ದೇವ್ರ ಗೆಳೆಯ.
ಅವಾಗ ಬೀರ್ ದೇವ್ರದ್ದು ಎಷ್ಟು ವಯಸ್ಸಿತ್ತು ಕೊನೆಸೂರು ದೈತನ ವಧ ಮಾಡಾಗ ಏಟಿತ್ತು ಅವನ ಲಗ್ನೂ ಆಗಿಲ್ಲ ಹೌದು ಅವ್ದು ಏನೂ ಇದ್ದಿದ್ದಿಲ್ಲ ಹುಟ್ಟಿ ಬಂದಿದ್ದ ಕೊನೆಸೂರು ದೈತನ ವಧ ಮಾಡ್ಲಕ್ಕ ಹಾ ಹಾ ಅವಾಗ ಏನೂ ಇದ್ದಿದ್ದಿಲ್ಲ ಹೌದು ಆ ಸಮಯದಾಗ ದೇವರ ಗೆಳಿ ಬಪ್ಪನ ಒಂದು ಪ್ರಯತ್ನ ಮಾಡ್ದ ಏನ್ ಮಾಡಿದ್ದ ಏನಪ್ಪ ಗೆಳೆಯ ಸ್ವಾಮನ್ ತಯಾರಾಗಲ್ಲ ನೀ ಕಂಬರ ಕಾಳನ ಕುಲಿಮಿ ಒಳಗ ಹೌದು ನಾ ಜಿಗದ ಅವತಿ ಆತೀನಿ ಹಾ ಹಾ ನಾ ಜಿಗದ ಅವತಿ ಆದ್ನಪ್ಪ ಅಂತಂದ್ರ ಅವ್ 3 ಸ್ವಾಮಾನಗಳು ಹುಡ್ತಾವು ಅವ ತಗೊಂಡಿಕೆ ಕೋಣೇಶ್ವರ ದೈತನ ವಧ ಮಾಡತ್ತವ ಹೇಳ್ಯಾನ ಅವಾಗ ಕಂಬರ ಕಾಳನ ಕುಲಿಮಿ ಒಳಗ ಹಾ ಹಾ ದೇವರ ಗೆಳಿ ಬಪ್ಪನ ಅವತಿ ಆದ್ಮೇಲೆ 3 ಸ್ವಾಮಾನಗಳು ಹುಟ್ಟ್ಯಾವ ಹೌದು ಅವ್ ತಗೊಂಡೆ ಹೋಗಿ ಕೋಣೇಶ್ವರ ದೈತನ ವಧ ಮಾಡ್ಯಾನ ಬೀರ್ ದೇವರ ಮಾಡ್ಯಾನ ಒಂದು ಮಾತಿಲಿ ಪ್ರಶ್ನೆ ನಿಮಗ ಏನ್ರಿ ಬಾಳೆ ಹಚ್ಚಿಟ್ರು ಮುಂದೆ ಮತ್ತೆ ನಾ ಮಾತಿನಾಗ ಸಿಗ್ತೀನಿ ಇಲ್ಲ ಅನ್ನುವಂಥದ್ದು ವಿಚಾರ ಮಾಡೇ ಇದು ಹೌದು ನಮಗ್ ಹೆಂಗ ನೀವು ಹೇಳಿರಿ ನೋಡು ಹಾ ಹಾ ಹಂಗೆ ಈ ಮಾತದ ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಇಲ್ಲಿ ಮುಂದೆ ಬೀರ ದೇವರ ಹಬ್ಬ ಹಾಕ್ಯಾನ ಹಾಕ್ಯಾನಲ್ರಿ ಹಬ್ಬ ಹಾಕಿ ಚಿಂಚಲಿ ಮಾಯಮ್ಮನ ಕರ್ಸಲಾಗ ದೇವರ ಗೆಳಿ ಬಪ್ಪಳನ್ನ ಹಚ್ಕೊಟ್ಯಾನ ಹೌದು ಎದಕ್ಕ ಹಬ್ಬಕ್ಕ ಅಕ್ಕ ಮಾಯವನ್ನ ಕರ್ಕೊಂಬ ಅಂತ ಹೇಳ್ಕೊಂಡ್ ದೇವರ ಗೆಳಿ ಬಪ್ಪಳನ್ನ ಹಚ್ಕೊಟ್ಯಾನ ಇಲ್ಲಿ ಬೀರ ದೇವರ ಕೈಯಾಗೇನೆ ಕಂಬರ್ ಕಾಳಣ್ಣನ ಕುಲಿಮಿ ಒಳಗ ಹೌದು ದೇವರ ಗೆಳಿ ಬಪ್ಪಣ ಅವತಿ ಆಗ್ಯಾನ ಹಾ ಹಾ ಮತ್ತೆ ಇಲ್ಲಿ ಅವತಿಯಾದ ಬಪ್ಪಣೆ ಯಾರು ಹಾ ಅಲ್ಲಿ ಅಕ್ಕ ಮಾಯವನ್ನ ಕರ್ಕೊಂಬರ್ಲಕ್ ಹೋದ ಬಪ್ಪಣೆ ಯಾರು ಹೌದು ಬಪ್ಪಣಗಳರ ಏಸು ಮಂದಿ ಅದಾರ ಹೌದು ಸಣ್ಣ ವಯಸ್ಸಿನಾಗ ಲಗ್ನೂ ಆಗಿಲ್ಲ ಬೀರದವ್ರದು ಹಾ ಹಾ ಏನೂ ಆಗಿಲ್ಲ ಕೊನೆಸೂರು ದೈತನ ವಧ ಮಾಡ್ಯಾನ ಅವಾಗ ಅವ್ ಸಾಮಾನು ತಯಾರಾಗಬೇಕಾಗಿತ್ತಪ್ಪ ಅಂದ್ರೆ ದೇವರಗಳಿ ಬಪ್ಪಣ್ಣ ಕಂಬರ್ ಕಾಳನ್ನು ಕುಲಿಮಿ ಒಳಗೆ ಅವತಿ ಆಗ್ಯಾನ ಹೌದು ಮುಂದೆ 36 ವರ್ಷದ ಮೇಲೆ ಮಾಳಿಂಗರಾಯನ ಶಿಷ್ಯಾಗಿ ಹುಟ್ಟಿ ಬಂದಾನ ಹಾಡ ಮತ್ತೆ ಇಲ್ಲಿ ಬುತ್ತಿ ತಗೊಂಡ್ ಬರ್ಲಕ್ ಹೋದ ಬಪ್ಪಣ್ಣ ಯಾರು ಹಾ 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 ಅಕ್ಕ ಮಾಯನ ಕರ್ಕೊಂಡ್ ಬರ್ಲಕ್ ಹೋಗಿರ್ತಕ್ಕಂಥ ಬಪ್ಪಣ್ಣ ಯಾರು ಹೌದು ಸರ್ ಬಹಳ ವಿಸ್ತಾರವಾಗಿ ಬಹಳ ಹೇಳ್ತಾರೆ ಶ್ರೇಷ್ಠ ಕಲಾವಿದರು ಹೌದು ಬಹಳ ಇದ್ರ ಬಗ್ಗೆ ಉತ್ತಮ ರೀತಿಯಿಂದ ಬಿಡಿಸಿ ಪ್ರಶ್ನೆ ಹೇಳ್ತಾರಂತಕ್ಕಂಥದ್ದು ಹಾ ಹಾ ಬಪ್ಪಣಗಳು ಎಷ್ಟು ಮಂದಿ ಅದಾರ ಹೌದು ಮತ್ತ ಮುಂದಿನ ಸಂದಿಗೆ ಬಂದು 7 ಮಂದಿ ಅದಾರ 8 ಮಂದಿ ಹಿಂಗೆಲ್ಲ ಹೇಳ್ಬೇಡ್ರಿ ಹೌದು ಮಾತೇ ಆಗಿರ್ಬೇಕು ಮಾತು ಗಾತಾಗಬಾರ್ದು ಆಲೆಪ್ಪ ಅದರಂತಾನೆ ನೀವ್ ಹೆಂಗ ನಮಗ್ ಕೇಳಿ ನೋಡು ಹಂಗೆ ಅದೇ ತರನಾಗಿ ಹಾ ಹಾ ಇಂಥ ಬಪ್ಪಣನೆ ಹುಟ್ಟಿ ಬಂದ ಇಂಥವನ ಕೈಗೆ ಬೀರ್ ದೇವ್ರ ಬುತ್ತಿ ಕೊಟ್ಟು ಹಚ್ಕೊಟ್ಟಿದ್ದ ಅಕ್ಕ ಮಾಯನ ಕರ್ಕೊಂಡ್ ಬರ್ಲಕ್ಕ ಅವನೇ ಹೋಗಿದ್ದ ಅಂತ ಹೇಳಿ ಹೇಳ್ತಾರೆ ಮುಂದಿನ ಸಂದಿಗೆ ಹೇಳ್ತಾರ ನಮ್ಮೂರಾಗ ನಾವು ಬಹಳ ಮಾತಾಡೋದು ಬೇಡ ಹೌದು ನಾವು ವಜ್ಜ ಆತೀವಿ ಹಾ ಹಾ ನಿಮ್ಮ ಮಾತನೇ ಬಹಳ ಆಗ್ಲಿ ಆಗಲಿ ನಾವು ಬಹಳ ಕಡಿಮೆ ಮಾತಾಡಿ 4 ನುಡಿ ಚಾಲನ ಹಾಡಿ ಸರಿಜೋಡಿ ಕಲಾವಂತರಿಗೆ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ಲಿ ಹೌದು